ಜೈ ಭೀಮ್ ಸಾಯ್. ಏನಿವತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಓಳೂರು ಹೋಬಳಿ ಏನಪ್ಪ ಅಂದರೆ ಸರ್ಕಾರಿ ಗೋಮಾಳ ನಾನು ಆರ್ ಸಿ ಸಾಹೇಬ್ರ ನಿನ್ನೆಲ್ಲ ಮೊನ್ನೆ ಆರ್ ಸಿ ಅವ್ರು ಕೂಡ ನಾನು ಮಾತಾಡಿದ್ದೀನಿ. ಏನಪ್ಪ ಅಂದರೆ ಸರ್ಕಾರಿ ಗೋಮಾಳ ಜಮೀನುಗಳನ್ನು, ಖರಾಬ್ ಜಮೀನುಗಳನ್ನು, ಕುಂಟೆಗಳನ್ನು, ಕೆರೆ ಕಟ್ಟೆಗಳನ್ನು, ಕೆರೆಗಳ ಒತ್ತುವರಿಯನ್ನು ಬಿಡಿಸ್ಬೇಕು ಅಂತ ನಾನು ಆರ್ ಸಿ ಕೂಡ ಹೇಳ್ಕೊಂಬಂದಿದ್ದೀನಿ. ಇವತ್ತು ನಿನ್ನೆ ಬಂದಿದ್ದ ಗಮನಕ್ಕೆ ಏನಪ್ಪ ಅಂದರೆ ಇಲ್ಲಿ ಬ್ಯಾಲಹಳ್ಳಿ ಓಳೂರು ಹೋಬಳಿ, ಕೋಲಾರ ತಾಲೂಕು ಓಳೂರು ಹೋಬಳಿ ಬ್ಯಾಲಹಳ್ಳಿ ಗ್ರಾಮ, ಸರ್ವೆ ನಂಬರ್ 14, ಸುಮಾರು 200 ಎಕರೆ ಜಮೀನಿದೆ. ಆ 200 ಎಕರೆ ಜಮೀನನ್ನು ಪಾಪ ಮೂಲ ಬಂದು ದಲಿತರಿಗೆ ಮಂಜೂರಾಗಿತ್ತು. ಒಂದು 5 ಜನಕ್ಕೋ 10 ಜನಕ್ಕೋ ದಲಿತರು ಕೂಡ ಮಂಜೂರಾಗಿದೆ. ಎಷ್ಟಾಗಿದೆ? 30 ಗುಂಟೆ, 20 ಗುಂಟೆ, 1 ಎಕರೆ ಮಂಜೂರಾಗಿದೆ. ಇವತ್ತು ಮಾಜಿ ಶಾಸಕರ ಕುಟುಂಬಕ್ಕೆ 13 ಎಕರೆ ಮಂಜೂರು ಮಾಡ್ತಾರೆ. ಕೆ ಶ್ರೀನಿವಾಸ್ ಗೌಡರು ನಮ್ಮ ಶಾಸಕರು, ಮಾಜಿ ಶಾಸಕರಿದ್ದಾರಲ್ಲ, ಅವ್ರಿಗೆ 13 ಎಕರೆ, ಅವ್ರ ತಾತನಿಗೆ ಕೆಂಪೇಗೌಡ್ರಿಗೆ 13 ಎಕರೆ ಮಂಜೂರು ಮಾಡ್ತಾರೆ. ಅದು ಪೌತಿ ವಿಭಜನೆ ಅಂತ ಹೇಳ್ಬಿಟ್ಟು 18ರಲ್ಲಿ ಕಾಯ್ದೆ ಮಾಡ್ಕೊತಾರೆ. ಆ ಮಗಳಿಗೆ ಲಾವಣ್ಯ, KS ಲಾವಣ್ಯ ಶ್ರೀನಿವಾಸ್ ಗೌಡ ಅನ್ನೋರು ಕೂಡ 2 ಎಕರೆ ಮಂಜೂರಾಗ್ತದೆ. ನಾನು ಹೇಳೋದು, ಈ ಸರ್ಕಾರ ಬ್ಯಾಲಹಳ್ಳಿ ಸರ್ವೆ ನಂಬರ್ ಸರ್ಕಾರ ಜಮೀನಲ್ಲಿ 200 ಎಕರೆಯಲ್ಲಿ ಅಕ್ರಮ ದಂಧೆ ಕೂಡ ಸೇರಿಕೊಂಡು VAಗಳು, RIಗಳು ಇದು ರೆಕಾರ್ಡ್ ರೂಮ್ನಲ್ಲಿ ಎಲ್ಲ ರೆಕಾರ್ಡ್ಗಳು ತಿದ್ದುಪಡಿ ಮಾಡಿ ಇವತ್ತು ಎಲ್ಲರೂ ಕೂಡ ಗುಳು ಮಾಡ್ಕೊಂಬಿಟ್ಟವ್ರೆ ಜಮೀನುಗಳೆಲ್ಲ. ಒಬ್ಬ ದಲಿತ 1 ಎಕರೆ ಮಂಜೂರು ಮಾಡ್ಕೊಂಡಿದ್ದೆ ಕಷ್ಟ ಆಗ್ಬಿಟ್ಟಿದೆ ಸರ್. ಇವತ್ತು ಆ ದಲಿತರ ಕುಟುಂಬಕ್ಕೆ ಆಶ್ರಯ ಇಲ್ಲ, ಒಂದು ನಿವೇಶನ ಕೊಡಬೇಕಂತ ಬದ್ಧತೆ ಇಲ್ಲ ಸರ್ಕಾರಗಳಿಗೆ. ಈ ತಹಶೀಲ್ದಾರ್ಗಳು ಮತ್ತು ACಗಳು, DC ಗಳು ಅದೇನು ಅರ್ಥ ಇಲ್ದಿರೋ ಅಧಿಕಾರಿಗಳು ನಡೆಸ್ತಾರೆ ಗೊತ್ತಿಲ್ಲ. ನಾವು ಸರ್ಕಾರಿ ಜಮೀನು ಉಳಿಸಿ 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 ಅಂತ ನಮ್ಮ ಸಂಘಟನೆ ಭಾಳ ಒತ್ತುಗಳಿಂದ ಒತ್ತಾಯ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಬ್ಯಾಲಹಳ್ಳಿ ಸರ್ವೆ ನಂಬರ್ 14ರಲ್ಲಿ ಏನು ಪ್ರಭಾವಿ ವ್ಯಕ್ತಿಗಳು, ನಮ್ಮ ಶಂಕರೇಗೌಡರಾಗ್ಬೋದು, ಶ್ರೀನಿವಾಸ್ ಗೌಡರಾಗ್ಬೋದು, ಲಾವಣ್ಯ ಆಗ್ಬೋದು, ಶ್ಯಾಮಲಮ್ಮನವರಾಗ್ಬೋದು, ಈ ರಾಮಚಂದ್ರಪ್ಪ ಅನ್ನೋರು, ವೆಂಕಟಣ್ಣಪ್ಪ ಅನ್ನೋರು, ಚಿಕ್ಕಮುನಿಯಪ್ಪ, ಸುಬ್ರಹ್ಮಣಿ, ರಾಮಮ್ಮ, ಇನ್ನೂ ಇತರರು, ನಾನು 9 ಜನ ರೆಕಾರ್ಡನ್ನು ದುರಸ್ತಿ ಮಾಡಬೇಡಿ ಅಂತ ನಾನು ತಕರಾರು ಕೊಟ್ಟಿದ್ದೀನಿ. ಕಾರಣ ಏನಪ್ಪ ಅಂದರೆ, ಫಸ್ಟು 200 ಎಕರೆ ಗೋಮಾಳನ್ನು ಗುರುತು ಮಾಡಿ ಅದರಲ್ಲಿ ದೀನ ದಲಿತರಿಗೆ ಎಷ್ಟು ಜನಕ್ಕೆ ಮಂಜೂರಾಗಿದೆ, ರೆಕಾರ್ಡ್ ಇಲ್ಲದಿರೋ ಬೋಗಸ್ ಖಾತೆಗಳು ಯಾರ್ಯಾರು ಮಾಡ್ಕೊಂಡಿದ್ದಾರೆ, ಇವರೆಲ್ಲ ಪತ್ತೆ ಹಚ್ಚಬೇಕಂತ ನಾನು RC ಅವ್ರಿಗೆ ಒಂದು ಅರ್ಜಿ ಕೂಡ ಕೊಟ್ಟಿದ್ದೀನಿ. ಈಗ ಆ RC ಅವರು ತನಿಖೆಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳೋದು, ತಹಶೀಲ್ದಾರ್ಗಳು VAಗಳನ್ನ ನೆನ್ಪು ಮಾಡಿದ್ದಾರೆ, ಹಳ್ಳಿಗಳಲ್ಲಿ RIಗಳನ್ನ ನೆನ್ಪು ಮಾಡಿದ್ದಾರೆ, ಗ್ರಾಮ ಸಹಾಯಕರನ್ನು ನೆನ್ಪು ಮಾಡಿದ್ದಾರೆ. ಇವರೇನು ಕತ್ತೆ ಕಾಯಕವ್ರೆ ಇವರೆಲ್ಲನೂ? ಗೋಮಾಳ ಜಮೀನು ಎಲ್ಲಿದೆ, ಸರ್ಕಾರಿ ಜಮೀನು ಎಲ್ಲಿ ಲಪ್ಟಾಯಿಸ್ಕೊಂಡವ್ರೆ, ಎಲ್ಲಿ ಒತ್ತುವರಿ ಆಗಿದೆ, ಎಲ್ಲಿ ಕುಂಟೆ ಇತ್ತು, ಒಂದು ರಿಪೋರ್ಟ್ ಮಾಡಿ ಸೋಮೋಟ ಕೇಸ್ ತಗೊಳಕ್ಕೆ ಇವ್ರಿಗೆ ಏನು ಬಂದಿದೆ? ಇವರಿಗೆ ತಗೋಬೇಕಾ? ಇವ್ರ ಜವಾಬ್ದಾರಿ ಅಲ್ವಾ ಸರ್ಕಾರಿ ಜಮೀನು ಉಳಿಸೋಕ್ಕೆ? ಏನು ಸಂಘಟನೆಯವರೇ ಹೇಳಬೇಕಾ? ಇಲ್ಲ ನಾನು ದಲಿತರಿಗೆ ಒಂದು ಗುಡಿಸ್ಲಾಕೊಳ್ಳೋಕೆ ಜಾಗ ಕೊಡಿ ಅಂತ ಹೇಳಿದ್ರೆ 106 ಕತೆ ಮಾಡ್ತಾರೆ ಇವರು. ಇವ್ರದ್ದು ಇಷ್ಟ ಬಂದಂಗೆಲ್ಲ ಕೊಡ್ತಾ ಇರೋದು ಜಮೀನುಗಳನ್ನ, ದಾಖಲೆ ಇಲ್ಲದೆ ಸೃಷ್ಟಿ ಮಾಡೋದು ದಾಖಲೆಗಳನ್ನು. ಆ ಎಚ್ಚೆಟ್ನಹಳ್ಳಿಯಲ್ಲಿ 4 ಎಕರೆ ಜಮೀನನ್ನು ಇಷ್ಟು ವರ್ಷದಿಂದ ಬಿಟ್ಬಿಟ್ಟು ಇವತ್ತು ಒಂದು ರೆಕಾರ್ಡ್ ಸಿಕ್ಬಿಟ್ಟಿದೆ DC ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು KGF ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬರ್ತಾರೆ. ಇದೆಲ್ಲನೂ ದಂಧೆ ಅಲ್ವಾ ಇದು? ಇದು ಅಧಿಕಾರಿಗಳೇ ಶಾಮೀಲಾಗಿರೋದು. ADLR ಇರ್ಬೋದು, ಸರ್ವೇಯರ್ ಇರ್ಬೋದು, VA ಆಗ್ಬೋದು, RI ಆಗ್ಬೋದು, ಇವರೆಲ್ಲರೂ ಕೂಡ ಈ ಶಾಮೀಲಾಗಿ ಈ ಕೂಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಜಮೀನು ಉಳಿಬೇಕಿಲ್ಲಿ, ಸರ್ಕಾರಿ ಜಮೀನು ಉಳಿಬೇಕು, ದೀನ ದಲಿತರು ಬದುಕಬೇಕು. ಅಕ್ಕ ಮಾಯಾವತಿ ಅವರು ಮಾತು ಹೇಳಿದರು, ಒಂದು ಕುಟುಂಬಕ್ಕೆ 3 ಹೆಕ್ಟೇರ್ ಕೊಡಬೇಕು ಅಂತ. ಎಲ್ಲಿ ಕೊಟ್ಟರು? ಒಂದು ಗುಂಟೆ ಕೊಡಿಲ್ಲ ಸ್ವಾಮಿ. ಈ ಬುಡಬಡಿಕೆ ಶಾಸಕರು, MLCಗಳು, MP ಗಳು ಅವರೆಲ್ಲ ಇವರು ಏನು ಹೇಳ್ತಾರೆ? ಇವರೆಲ್ಲನೂ 1 ಎಕರೆ ಜಮೀನು ಮಂಜೂರು ಮಾಡಿಸಿ ಅಂತ ಹೇಳಿದ್ರೆ 53 ಫಾರಮ್ 57 ಬಂತು. 57 ಎಲ್ಲ ವಜಾ ಮಾಡಿಬಿಟ್ರು. ಅದನ್ಯಾರು ಕೇಳ್ತಾ ಇಲ್ಲ, ಉಡಾಪೆ ಉತ್ತರಗಳು ಹೇಳೋದು ಮಾತ್ರ ಕೇಳ್ತಿದ್ದಾರೆ. ಆದ್ದರಿಂದ ಏನು ಇವತ್ತು ಬ್ಯಾಲಹಳ್ಳಿ ಸರ್ವೆ ನಂಬರ್ 14ರಲ್ಲಿ ಏನು ಅಕ್ರಮ ಕೂಟ ಕಟ್ಕೊಂಡು ದಾಖಲೆ ತಿದ್ದುಪಡಿ ಮಾಡಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ತನಿಖೆಗೆ ಒಳಪಡಿಸಿ ಆ ಜಮೀನುಗಳನ್ನ ಮುಟ್ಟುಗೋಲು ಹಾಕ್ಕೊಂಡು ಸರ್ಕಾರಿ ಕಾಂಪೌಂಡ್ ನಿರ್ಮಾಣ ಮಾಡಬೇಕು. ಅದರಲ್ಲಿ ಸರ್ವೆ ನಂಬರ್ ಇದರಲ್ಲಿ 14ರಲ್ಲಿ ಒಂದಿದೆ, ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ 9 ಎಕರೆ ಮಂಜೂರು ಮಾಡಿದ್ದಾರೆ. ಆ ಜಮೀನು ಎಲ್ಲಿದೆ?
ಇದೆಲ್ಲ ಕೂಡ ಪೋಡಿ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ಇವರು ನಕಲು ದಾಖಲೆಗಳು ಮಾಡ್ಕೊಂಡು ಎಲ್ರಿಗೂ ಬದುಕೋಕ್ಕಾಗ್ತದೆ. ಅದರಿಂದ ಈ ಖಾತೆಗಳನ್ನ ವಜಾ ಮಾಡಬೇಕು, ಎಲ್ಲ ಕೂಡ ತನಿಖೆ ಮಾಡಬೇಕು. ಯಾರ್ಯಾರು ತನಿಖೆಯಲ್ಲಿ ಭಾಗವಹಿಸಿದಾರೋ ಇವರು ಅಕ್ರಮ ಚಟುವಟಿಕೆಗಳಲ್ಲಿ ಅವ್ರ ಮೇಲೆಲ್ಲ ಕೂಡ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕಂತ ಸಂಘಟನೆಯಿಂದ ಒಕ್ಕೊಳ್ಳೋದ್ರಿಂದ ಜೈ ಭೀಮ್. ಆದ್ದರಿಂದ ಏನು ಕರ್ನಾಟಕ ದಲಿತ ಸಿಂಹಸೇನೆ ವತಿಯಿಂದ ಈ ಪ್ರಕರಣವನ್ನು ಬೇಗ ಇತ್ಯರ್ಥಪಡಿಸಬೇಕು. ತಹಸೀಲ್ದಾರ್ ಅವರು ಡಿ ಸಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ತಾಲೂಕು ಸರ್ವೇಯರನ್ನ ಕಳಿಸಿ ಆ 200 ಎಕರೆಯನ್ನು ಇದು ಮಾಡಿ ಅತಿ ಜರೂರವಾಗಿ ಅದು ಕಾಂಪೌಂಡ್ ಫಿಕ್ಸ್ ಮಾಡಬೇಕು, ಒತ್ತುವರಿದಾರರನ್ನು ತೆರವುಗೊಳಿಸಬೇಕು. ಬೇಗ ತೆರವುಗೊಳಿಸಿಲ್ಲ ಅಂದರೆ ಸಂಘಟನೆ ವತಿಯಿಂದ ಡಿ ಸಿ ಆಫೀಸ್ಗೆ ಮುತ್ತಿಗೆ ಆಗಬೇಕು. ಆರ್ ಸಿ ಅವರು ಬರೋವರೆಗೂ ಕೂಡ ಸಂಘಟನೆ ಕಾರ್ಯಕರ್ತರು ಎದ್ದೇಳೋದಿಲ್ಲ. ಸರ್ಕಾರಿ ಜಮೀನು ಉಳಿಸ್ಬೇಕಾಗ್ತದೆ ಅಂತೇಳಿ ನಾವು ಒಕ್ಕಳದ ತೀರ್ಮಾನ ಮಾಡಿಕೊಂಡು ಒಂದು ಆರ್ ಸಿ ವರ್ಕ್ ಅರ್ಜಿ ಕೊಟ್ಟಿದ್ವಿ. ಅದು ಬಂದ ಮೇಲೆ ಏನು ಕ್ರಮ ಕೈಗೊಳ್ಳೋದು ಸಂಘಟನೆ ತೀರ್ಮಾನ ಮಾಡ್ತಾರೆ.